ಇವಳೆ ಏನ್ ಮಾಡ್ತಾ ಇದೀಯಾ ಬಾಯ್ಲಿ? ಇರ್ರಿ ಪೂಜೆ ಮಾಡ್ಬಿಟ್ಟು ಬರ್ತೀನಿ. ಏನ್ರಿ ಏನ್ ಹೇಳ್ರಿ? ಯಾಕೆ ತಿಂಡಿ ಕೊಡ್ಬೇಕು ಅಂತ ಏನ್ ಅನಿಸ್ತಾ ಇಲ್ವಾ? ಟೈಮ್ ಆಗಿಲ್ವಾ ಇನ್ನ? ಇರ್ರಿ ತತ್ತೀನಿ, ಪೂಜೆ ಮಾಡಕ್ ಸ್ವಲ್ಪ ಲೇಟ್ ಆಯ್ತು, ಸ್ವಲ್ಪ ವೆಯ್ಟ್ ಮಾಡಿ ತಂದ್ಕೊಡ್ತೀನಿ ತಿಂಡಿ. ಏನು ಸ್ವಲ್ಪ ಲೇಟ್ ಆಗಂಗೆ ಇಲ್ಲ, ಅಷ್ಟಕ್ಕೆ ಹಂಗ ಆಡ್ತಾರೆ ತಿಂಡಿ ಕೊಟ್ಟಿಲ್ಲ ಅಂತ. ಇನ್ನ ಹೆಣ್ಮಕ್ಳು ಕಷ್ಟ ಇವ್ರಿಗೇನ್ ಗೊತ್ತಾಗ್ಬೇಕಾ? ತರ್ತಾ ಇದೀನಿ ಇರ್ರಿ, ಅರ್ಜೆಂಟ್ ಮಾಡ್ಬಿಡ್ರಿ. ಎಷ್ಟೊತ್ತು ಕಾಯೋದು? ಇದೇನೆ ಬರೀ ಸಲಾಡ್ ತಗೊಂಬಂದಿದ್ಯಲ್ಲೇ, ನಂಗೆ ಹೊಟ್ಟೆ ತುಂಬುತ್ತೇನೆ ಇದು. ರೀ, ಈ ಸಲಾಡ್ ತಿಂದ್ರೆ ನಿಮ್ಮ ಹೊಟ್ಟೆಲಿರೋ ಕೊಬ್ಬು ಬೊಜ್ಜು ಎಲ್ಲ ಕರ್ಗೋಗುತ್ತೆ ಕಣ್ರಿ. ಸ್ಲಿಮ್ ಆಗ್ತೀರಾ, ಗುಂಡುಗಿರೋರು ನೀವು. ಆಯ್ತು ಕೊಡೆ, ತಿಂತೀನಿ ನೋಡೋಣ. ನಾನು ಸ್ಲಿಮ್ಮಾಗಿ ಸೂಪರಾಗಿ ಕಾಣಬೇಕು, ಹ್ಯಾಂಡ್ಸಮಾಗೆ. ಇವಳೆ ನಿನ್ನ ಮಗ ಎಲ್ಲೋದ್ನೆ? ಸ್ಕೂಲ್ಗೆ ಹೋಗಿ ಬಂದ? ಎಕ್ಸಾಮ್ ಎಲ್ಲ ಮುಗೀತಾ? ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾನ ಏನೋ? ಊರಿ ಸ್ಕೂಲ್ ಹೋಗಿದ್ದಾನೆ, ಇನ್ನೇನು ಬರ್ತಾನೆ. ಅವನದು ಎಕ್ಸಾಮ್ ಮುಗ್ದಿದೆ, ಮಾರ್ಕ್ಸ್ ಏನೋ ಪರವಾಗಿಲ್ಲ, ನೋಡೋಣ. ಆದರೆ ಅವನು ಅಜ್ಜಿ ಊರಿಗೆ ಹೋಗ್ಬೇಕಂತೆ, ಕಳಿಸ್ಕೊಡ್ರಿ ಪ್ಲೀಸ್. ನೋಡೋಣ, ಅವನೇ ಕೇಳಿಲ್ಲ, ನೀನು ಮುಂಚೆಗೆ ಕೇಳ್ಬಿಡು, ಎಲ್ಲ ನೀವೇ ಹೇಳ್ಕೊಟ್ಬಿಡ್ತೀರಾ ಮಕ್ಳುಗಳಿಗೆ. ಅಪ್ಪ, ನಾನು ಸ್ಕೂಲಿಂದ ಬಂದೆ, ಎಕ್ಸಾಮ್ ಎಲ್ಲ ಮುಗೀತು, ಸೂಪರ್ ಆಗಿ ಎಕ್ಸಾಮ್ ಮಾಡಿದ್ದೀನಿ ನಾನು. ಅಪ್ಪ ಅಪ್ಪ, ನಾನು ರಜಕ್ಕೆ ಅಜ್ಜಿ ಊರಿಗೆ ಹೋಗ್ಬರ್ತೀನಿ, ಪ್ಲೀಸ್ ಕಳಿಸ್ಕೊಡಿ. ಮೊದಲು ಮಾರ್ಕ್ಸ್ ಎಷ್ಟು ತೆಗ್ದಿದ್ದೀಯ ಹೇಳೋ, ಕಳ್ಸ್ಕೊಡ್ತೀನಿ ಊರಿಗೆ. ಅಪ್ಪ, 100ಗೆ 200 ಬರುತ್ತೆ, ನೀವೇನ್ ಚಿಂತನೆ ಮಾಡಬೇಡಿ. ಸರಿ, ಮಾರ್ಕ್ಸ್ ಬರೋದಕ್ಕಿಂತ ಮುಂಚೆನೆ ಬಿಲ್ಡಪ್ ಕೊಡಬೇಡ ನೀನು. ಸರಿ, ಅಜ್ಜಿ ಊರಿಗೆ ಹೋದ್ರೆ ಬೀಳೋದು ಹೇಳೋದು ಮಾಡಬಾರ್ದು, ಅಜ್ಜಿ ಹೇಳ್ದಂಗೆ ಕೇಳಬೇಕು. ನೀವು ಆಚೆ ಆಟಾಡಕ್ಕೆ ಹೋಗಿ ಮತ್ತೆ ಕಳ್ಳನ ಥರ ಆ ತೋಟ, ಸೀಬೆಕಾಯಿ ತೋಟ, ಮಾವಿನಕಾಯಿ ತೋಟ ಅಂತ ಹೋಗಂಗಿಲ್ಲ. ಅಜ್ಜಿ ಹೇಳ್ದಂಗೆ ಕೇಳ್ಕೊಂಡು ಹುಷಾರಾಗಿ ಇರ್ಬೇಕು ಅಜ್ಜಿ ಜೊತೆ, ಓಕೆನಾ? ಅಯ್ಯೋ, ಏನಪ್ಪ ನೀವು ಊರು ಕಳ್ಸೋಕು ಇಷ್ಟೊಂದು ರೂಲ್ಸ್ ರೆಗ್ಯುಲೇಷನ್ ಮಾಡ್ತೀರಾ ನೀವು? ಇಲ್ಲಪ್ಪ, ನಾನು ಎಷ್ಟೇ ಆಗ್ಲಿ ಯಾರ ಮಗ? ನಿಮ್ ಮಗ. ನಾನು ಏನು ಮಾಡಲ್ಲ, ಅಜ್ಜಿ ಹೇಳ್ದಂಗೆ ಕೇಳ್ಕೊಂಡು ಎಲ್ಲೂ ಹೋಗ್ದಂಗೆ ಹೋಮ್ವರ್ಕ್ ಮಾಡ್ಕೊಂಡು ಹಾಲಿಡೇ ಹೋಮ್ವರ್ಕ್ನ ಮುಗಿಸ್ಕೊಂಡು ಬರ್ತೀನಿ. ಸರಿ ಆಯ್ತು, ಹೋಗಪ್ಪ, ಪ್ಯಾಕ್ ಮಾಡ್ಕೊ ಬಟ್ಟೆ ಎಲ್ಲ. ನೀನು ಹೋಗ್ಲಿ ಬಿಡ್ರಿ, 2 ದಿನ ಎಂಜಾಯ್ ಮಾಡ್ಕೊಂಡ್ ಬರ್ಲಿ, ಅವ್ರೇನು ಮಾಡಲ್ಲ. ಆಯ್ತು ಸರಿ, ಹುಷಾರು, ಹೇಳ್ ಕಳ್ಸು. ಅಂತೂ ಅಜ್ಜಿ ಊರಿಗೆ ಬಂದ್ಬಿಟ್ಟೆ, ಫುಲ್ ಖುಷಿ, ಎಂಜಾಯ್. ನಮ್ಮ ಅಜ್ಜಿ ಎಲ್ಲೋಗಿದ್ದಾರೆ? ಡೋರ್ ಹಾಕೊಂಡು ಬಾಗ್ಲ ಹಾಕೊಂಡು ಹೊಂಟೋಗ್ಬಿಟ್ಟಿದಾರಲ್ಲ ಎಲ್ಲೋ. ಅಜ್ಜಿ, ನಾನು ಬೆಂಗಳೂರಿಂದ ಬಂದು ನಾನು ಕಾಯ್ತಾ ಇದ್ದೀನಿ, ನೀನ್ ಬಾಗ್ಲ ಹಾಕೊಂಡೆಲ್ಲ ಹೋಗ್ಬಿಟ್ಟಿದ್ಯಾ? ಅಯ್ಯೋ ಮಗ್ನೆ, ನೀನ್ ಬಂದಿದೆ ಗೊತ್ತಾಗಿಲ್ಲ ಕಣೋ ನನಗೆ, ತೋಟದ ಹತ್ರ ಹೋಗಿದ್ದೆ ಕಣೋ, ಈಗ ತಾನೇ ಬರ್ತಾ ಇದ್ದೀನಿ. ಬಂದಿದ್ದೆ, ಹೆಂಗೋ ಖುಷಿ ಆಯ್ತು. ನಿಮ್ಮಪ್ಪ ಕಳ್ಸ್ಕೊಟ್ನಾ? ಅಯ್ಯೋ, ನಿಮ್ಮ ಹಳಿ ಮೈಂದು ಹೊಸಿ ರೂಲ್ಸ್ ಅಲ್ಲ, ಬಾರಿ ರೂಲ್ಸ್ ಹಾಕಿ ಕಳ್ಸಿದ್ದಾರೆ. ಹೋಗ್ಲಿ ಬಿಡು, ಅದೆಲ್ಲ ಇದ್ದಿದ್ದೆ. ಬಾ ಬಾ, ಸಾಕಾಗೈತೆ ಅಲ್ಲಿಂದ ಬಂದು, ಕುತ್ಕೋ ಬಾ, ತಿನ್ನಕ್ಕೇನಾದ್ರೂ ಕೊಡ್ತೀನಿ ನಿನ್ಗೆ. ನಮ್ಮ ಅಜ್ಜಿ ಬಿಸಿ ಬಿಸಿ ಇಡ್ಲಿ ತಂದ್ರೆ ತಿಂಡಿಗೆ ಚೆನ್ನಾಗಿರುತ್ತೆ. ತಾಳೋ ಮಗ್ನೆ, ಇಡ್ಲಿ ತಿನ್ನು, ನಿನಗಿಷ್ಟ ಅಂತ ಇಡ್ಲಿ ಮಾಡಿದ್ದೀನಿ. ಏನಜ್ಜಿ, ಇಡ್ಲಿ ಮಲಗೆ ಊದ್ ತರ ಇದೆ, ನಾನು ತಿಂದ ಇಲ್ಲ, ನಿನ್ ಜುಟ್ಟು ಮುಡಿಸ್ಲಾ ಗೊತ್ತಾಗ್ತಾನೆ ಇಲ್ಲ. ಮಗ, ಕಾಮಿಡಿ ಮಾಡಿ ಸಾಕು, ಇಡ್ಲಿ ತಿನ್ನು, ಓದ್ತಾಯ್ತು, ಎಮ್ಮೆ ಮೆಸಕ್ ಹೋಗ್ಬೇಕು ಅಂಬಾ ಅಂತಾವೆ. ಸರಿ ಕಣಜ್ಜಿ, ಬೇಗ ಖಾಲಿ ಮಾಡ್ಬಿಡ್ತೀನಿ, ನನಗೂ ಎಮ್ಮೆ ಮೆಸಕ್ ತುಂಬಾ ಇಷ್ಟ. ಇದಾಗ ಬಾರ ಮಗ, ಎಮ್ಮೆ ಗುದ್ದಿತದೆ, ಇದು ಸರಿ ಇಲ್ಲ. ಏಸು ಮೇರಜಿ, ನನಗೆ ಗುದ್ಬಿಡ್ತದ, ನಂಗೇನ್ ಗೊತ್ತಿಲ್ವಾ? ಬಾ, ಎಮ್ಮೆಗೆ ದಾವ ಆರ್ಬಿಟ್ಟದೆ, ನೀರ್ ಕುಡಿಸ್ಕೊಂಬರೋಣ. ಕೊಡಜ್ಜಿ, ನಾನು ಹಿಡ್ಕೊತೀನಿ ಎಮ್ಮೆನ. ಏನಜ್ಜಿ, ಎಮ್ಮೆ ಇಷ್ಟ ಚೆನ್ನಾಗಿ ನೀರು ಕುಡಿತೈತೆ, ಪಾಪ ಬಾರಿ ಹೊಟ್ಟೆ ಸ್ಬಿಟ್ಟದಕ್ಕೆ, ಅದಕ್ಕೆ ಕೆರೆಲಿರೋ ನೀರೆಲ್ಲ ಖಾಲಿ ಮಾಡ್ತಾವೆ. ಹಂಗೆಲ್ಲ ಅನ್ಬಾರ್ದು ಮಗ, ಎಮ್ಮೆಗೆ ದಾವಾರದೆ, ಕುಡಿಲಿ ಬಿಡು. ಸೂರ್ಯ ನೆತ್ತಿ ಮೇಕ್ ಬಂದ್ಬಿಟ್ಟವನೆ, ಎಮ್ಮೆಗೆ ಬಿಸಿಲು ಜಾಸ್ತಿ, ಬೆನ್ನೆಲ್ಲ ಕಾದೋಗದೆ. ಮೈ ತೊಳಿಯೋಣ ಬಾ, ನೀರೊಳಿ ಕುಡಿಯೋಣ. ಓಹೋ, ನೀರಲ್ಲಿ ಆಡದೆ ಮಜಾ ಮಜಾ ಮಜಾ. ಅಯ್ಯೋ, ನೀರಲ್ಲಿ ಜಾಸ್ತಿ ಆಡ್ಬೇಡ ಮಗ, ನಿಮ್ಮ ಹಬ್ಬ ಇದ್ದ ಆಮೇಲೆ. ಬುಡಾಜಿ, ಬೆಂಗಳೂರಿಗೆ ಹೋದ್ನ ನೋಡ್ಕೊಳ್ಳೋಣ, ಎಂಜಾಯ್. ಹ್ಯಾಪಿ ಎಂಡಿಂಗ್, ಹ್ಯಾಪಿ ಎಂಡಿಂಗ್. ಮುಂದಿನ ಭಾಗವನ್ನು ಭಾಗ 2ರಲ್ಲಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಂಥ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಮಾಡ್ರಪ್ಪ, ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.